ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 1 ವರ್ಷದ ಒಳಗೆ ವಿಚಾರಣೆ ಮುಗಿಸೋಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 1 ವರ್ಷದ ಒಳಗೆ ವಿಚಾರಣೆಯನ್ನ ಮುಗಿಸೋಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಸೆಷನ್ ಕೋರ್ಟ್ ತಲುಪಿದೆ. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿ ಎನ್ನುವಂತ ಮಾಹಿತಿ ಇದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಕೋರ್ಟ್ ಈ ಆದೇಶವನ್ನು ಹೊರಡಿಸಿತ್ತು. ಆದೇಶಗಳನ್ನು ಮತ್ತೆ ವಿಚಾರಣೆ ನಡೆಸದಂತೆ ನಿರ್ದೇಶನವನ್ನು ಕೂಡ ನ್ಯಾಯಪೀಠ ಕೊಟ್ಟಿತ್ತು. ಪ್ರಕರಣ ಸಂಬಂಧ ಪ್ರತಿದಿನ ವಿಚಾರಣೆ ನಡೆಸೋಕೆ ನಿರ್ದೇಶನವನ್ನು ಕೊಡಲಾಗಿದೆ. 1 ವರ್ಷದ ಒಳಗೆ ಪೂರ್ಣಗೊಳ್ಳದೇ ಇದ್ರೆ ಜಾಮೀನಿಗೆ ಪರಿಗಣನೆ ಮಾಡಲಾಗುತ್ತೆ. ಟ್ರಯಲ್ ಕೋರ್ಟ್ ವಿಚಾರಣೆಗೆ ಸಹಕರಿಸೋಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ದರ್ಶನ್ ಪರ ವಕೀಲರು ಸೆಷನ್ ಕೋರ್ಟ್ಗೆ ಆದೇಶ ಪ್ರತಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಸೋಮವಾರ ವಿಚಾರಣೆ ಸೆಷನ್ ಕೋರ್ಟ್ನಲ್ಲಿ ನಡೆಯುತ್ತೆ ಎನ್ನುವಂಥ ಮಾಹಿತಿ ಇದೆ. ಪ್ರತಿದಿನ ಅಥವಾ ವಾರದಲ್ಲಿ 4 ದಿವಸ ಟ್ರಯಲ್ಗೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಪ್ರಾಸಿಕ್ಯೂಷನ್ ಆರೋಪಿಗಳ ವಕೀಲರಿಂದ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಸದ್ಯ 64ನೇ ಸೆಷನ್ ಕೋರ್ಟ್ನಲ್ಲಿ ಈ ವಿಚಾರಣೆ ನಡೀತಾ ಇದೆ. ಕಾದು ನೋಡಬೇಕು ಏನೆಲ್ಲ ಆಗಬಹುದು. 1 ವರ್ಷದೊಳಗೆ ಸಾಕ್ಷಿಗಳ ವಿಚಾರಣೆ ಮುಗಿಸಬಹುದಾ? ಒಂದು ವೇಳೆ ಮುಗಿಸದೇ ಇದ್ದರೆ ದರ್ಶನ್ ಬೇಲ್ ಅರ್ಜಿಯನ್ನು ಪರಿಗಣನೆ ಮಾಡಲಾಗುತ್ತೆ. ಈ ರೀತಿಯಾಗೂ ಕೂಡ ಕೋರ್ಟ್ನ ನಿರ್ದೇಶನ ಇದೆ. ಬಟ್ ಎಲ್ಲೋ ಒಂದು ಕಡೆಯಲ್ಲಿ ಪೂರ್ಣಗೊಳ್ಳದೇ ಇದ್ದರೆ ಪರಿಗಣನೆಗೊಳ್ಳುತ್ತೆ. ಆದರೆ ಟ್ರಯಲ್ ಕೋರ್ಟ್ನಲ್ಲಿ ಏನೆಲ್ಲ ಆಗಬಹುದು, ಎಲ್ಲ ಸಾಕ್ಷಿಗಳು ಹಾಜರಾಗ್ತಾರಾ, ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇರುವಂಥದ್ದು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗಾಗಲೇ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ 1 ವರ್ಷದೊಳಗೆ ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಬೇಕು ಅಂತೇಳಿ. ಸದ್ಯ ಆ 1 ವರ್ಷದ ಒಳಗೆ ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸೋಕೆ ಸಾಧ್ಯ ಇದೆಯಾ? ಸೆಷನ್ ಕೋರ್ಟ್ನಲ್ಲಿ ಏನೆಲ್ಲ ಆಗಬಹುದು? ಸಂಪತ್, ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈಗ ಏನು ವಾರದಲ್ಲಿ 4 ದಿನ ಟ್ರಯಲ್ ಮಾಡ್ತಾರೆ ಅಥವಾ ಪ್ರತಿದಿನ ಕೂಡ ಟ್ರಯಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸೋಮವಾರ ಡಿಸೈಡ್ ಆಗುತ್ತೆ. ಆರೋಪಿಗಳ ಪರ ವಕೀಲರು ಕೂಡ ನ್ಯಾಯಾಲಯದಲ್ಲಿ ಹಾಜರಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿಯಂತೆ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಆದರೆ ಈಗ 1 ವರ್ಷದೊಳಗಡೆ ಮುಗಿಸ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ 60 ಸಾಕ್ಷಿಗಳೇನಿದೆ ಅದನ್ನು ಈ ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ ನಂತರ ಪದೇ ಅವರನ್ನೇ ವಿಚಾರಣೆ ಮಾಡೋದು ಬೇಡ, ಉಳಿದ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತಹದ್ದು. ಸದ್ಯ ಈಗ ಪ್ರಕರಣ ಸಂಬಂಧಪಟ್ಟಂತೆ ಈಗ ಆರೋಪಿಗಳು ಎಲ್ಲರೂ ಜೈಲಲ್ಲಿದ್ದಾರೆ. ಹಾಗಾಗಿ ಈ ಒಂದು ಟ್ರಯಲ್ ಕಂಪ್ಲೀಟ್ ಆದ ನಂತರವೇ ಕೂಡ ಅವರು ಜಾಮೀನಿಗೆ ಅರ್ಜಿಯನ್ನು ಹಾಕಬೇಕಾಗಿರುವಂತಹದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪರ ವಕೀಲರು ಕೂಡ ಈ ಆದೇಶದ ಪ್ರತಿ ಈಗಾಗಲೇ ತಲುಪಿದೆ. ಅದಾದ ಬಳಿಕ ಕೂಡ ಸಾಗುತ್ತಾ ಹೋಗುತ್ತೆ ಈ ಟ್ರಯಲ್. ಅಂದರೆ ಈ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪದೇ ಸಾಕ್ಷಿಗಳ ಹೇಳಿಕೆಗಳನ್ನು ರಿಪೀಟ್ ಮಾಡಬೇಡಿ, ಅಂದರೆ ಅವರನ್ನೇ ಕರೆಸಿ ಕಾಲಹರಣ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಅದರಂತೆ ಕೂಡ ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಟ್ರಯಲ್ ಶುರುವಾಗ್ತಾ ಹೋಗುತ್ತೆ. ಎಷ್ಟು ಒಂದು ವೇಳೆ ಏನಾದರೂ 1 ವರ್ಷದ ಒಳಗಡೆ ಏನಾದರೂ ಇದು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನ್ಯಾಯಾಲಯಕ್ಕೆ ಏನಾದರೂ ಮನವಿಯನ್ನು ಮಾಡ್ಕೊಳ್ತಾರೆ. ಉಳಿದ ಸಾಕ್ಷಿಗಳೇನಿದೆ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಬೇಕು ಅಂತ ಹೇಳಿ ಕಾಲಾವಕಾಶವನ್ನು ಕೇಳ್ತಾರ, ಅಥವಾ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಏನು ಕೊಟ್ಟಿದೆ ಅದ್ರ ಒಳಗಡೆ ಮಾಡಿ ಮುಗಿಸ್ತಾರ ಅನ್ನೋಂಥದ್ದನ್ನು ಕೂಡ ಕಾದು ನೋಡಬೇಕಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.